ಒಳ್ಳೆಯ ಜಮೀನಿಗೆ ಬಂದಿದ್ದೇವೆ. ಅಲ್ಲಿ ನಾನು ಫಸ್ಟ್ ಪ್ಲಾನ್ ಮಾಡಿದ್ದು, ಒಬ್ಬ ರೈತ ತಾವು ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೂ ಕೂಡ ನಮ್ಮ ಸ್ವಂತ ಮಾಡ್ಕೊಂಡ್ರೆ ಇದು ನಮ್ದು ಆಗ್ತೈತಿ. ಈಗ ಎಷ್ಟು ದಿವಸ ಅಂತ ಇನ್ನೊಬ್ರ ಕೈಲಿ ಕೆಲಸ ಮಾಡೋದು? ಉತ್ಸುಕತೆಯಿಂದ ನಮ್ಮ ಹತ್ರ ಬಂದರು. ಭೂ ವಿಕಾಸ ಫಾರ್ಮ್ ನರ್ಸರಿಯಲ್ಲಿ ಒಳಗೆ ಅಕೌಂಟೆಂಟ್ ವರ್ಕ್ ಮಾಡ್ತೀವಿ. ನಮ್ಮ ಕೈಗೆ ದುಡ್ಡು ಬರಬೇಕು. ಯುವಕರಾಗಿ ಇವತ್ತು ಇದು ಮಾದರಿ ಆಗ್ಬೇಕಂದ್ರೆ ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ದಿವಸ ನಾವು ಒಂದು ಒಳ್ಳೆಯ ಜಮೀನಿಗೆ ಬಂದಿದ್ದೇವೆ. ಅದೇನಪ್ಪ ಅಂತಂದರೆ ಗದಗ ಜಿಲ್ಲೆಯ ಮುಂಡ್ರುಗಿ ತಾಲೂಕಿನ ಮಲ್ಲಿಕಾರ್ಜುನಪುರಕ್ಕೆ ಬಂದಿದ್ದೇವೆ. ಇಲ್ಲಿ ಒಬ್ಬ ರೈತ ತಾವು ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೂ ಕೂಡ ಉಳಿದ ಸಮಯದಲ್ಲಿ ತಾವು ಕೃಷಿಯಲ್ಲಿ ತೊಡಗಬೇಕು ಅಂಥೇಳಿ ಬಹಳ ಇದರಿಂದ ಉತ್ಸುಕತೆಯಿಂದ ನಮ್ಮ ಹತ್ರ ಬಂದರು. ಭೂ ವಿಕಾಸ ಫಾರ್ಮ್ ನರ್ಸರಿಯಲ್ಲಿ ಬಂದಾಗ ಅವರಿಗೆ ಹಲವು ರೀತಿಯ ಕ್ವಶನ್ಸ್ಗಳಿದ್ದವು. ಅದರ ಬಗ್ಗೆ ನಾವೆಲ್ಲ ವಿಚಾರ ಮಾಡಿದಾಗ ಅವರು ಈ ನಮ್ಮ ಬಹುಮಿಶ್ರಿತ ಬೆಳೆಯಲ್ಲಿ ಅಂದರೆ ಮಲ್ಟಿಲೇಯರ್ ಕಾನ್ಸೆಪ್ಟಲ್ಲಿ ಒಲವನ್ನು ತೋರಿಸಿದರು. ಅದರಲ್ಲಿ ನಾನು ಈ ಥರ ಮಾಡ್ತಾಯಿದ್ದೇನೆ ಅಂದಾಗ ನಾವು ಕೂಡ ಈ ಕಪ್ಪತ್ತ ಗುಡ್ಡದ ಬಾಜು ಇರ್ತಕ್ಕಂಥ ಈ ಜಮೀನಲ್ಲಿ ನಾವೇನು ಮಾಡಿದ್ವಿ, ಕೆಲವೊಂದು ಸಜೆಷನ್ ಕೊಟ್ವಿ. ಆ ಸಜೆಷನ್ ಪ್ರಕಾರ ಈಗ ಮೊದಲಿಗೆ 2 ಬೆಳೆಗಳನ್ನು ಹಾಕಿದ್ದಾರೆ. ಅದು ಏನಪ್ಪ ಅಂತಂದ್ರೆ ಮೊದಲಿಗೆ ಬಾಳೆ ಹಾಕಿದ್ದಾರೆ. ಬಾಳೆ ನಂತರ ದಾಲ್ಚಿನ್ನಿ ಅಂದರೆ ಗ್ರಾಫ್ಟೆಡ್ ದಾಲ್ಚಿನ್ನಿ ಹಾಕಿ ಮುಂದಿನ ದಿನಮಾನಗಳಲ್ಲಿ ಅವರು 3-4 ವಿಚಾರಗಳಿಟ್ಟಿದ್ದಾರೆ. ಒಂದು ಅಡಿಕೆ ಇರ್ಬೋದು, ಒಂದು ಕೊಕ್ಕೋ ಇರ್ಬೋದು, ಅಥವಾ ಪಯಾನಿ ಇರ್ಬೋದು. ಈ ಥರ ವಿಚಾರದಲ್ಲಿ ಇನ್ನೊಂದು ಮಳೆಗಾಲ ಸಮೀಪ ಬಂದಾಗ ಅವರು ಒಂದು ವಿಚಿತ್ರವಾದ ಒಂದು ಅದ್ಭುತವಾದ ಒಂದು ಸಂಗತಿಯನ್ನು ರೈತರಿಗೆ ತಿಳಿಪಡಿಸಿದ್ದಾರೆ. ಅವರೇ ಶ್ರೀ ಮಂಜುನಾಥ್ ಅವರು ಇಲ್ಲಿಗೆ ಬಂದಿದ್ದಾನೆ. ಅವರಿಗೆ ನಾನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸಿದೆ. ಅವರೇ ಶ್ರೀ ಮಂಜುನಾಥ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರ ಮುಂಡ್ರಿ ಒಳಗೆ ಅಕೌಂಟೆಂಟ್ ವರ್ಕ್ ಮಾಡ್ತೀನಿ. ವೆರಿ ಗುಡ್. ಅದು ಕೆಲಸ ಮಾಡ್ತಾನೆ ನಾನು ಕೃಷಿಯಲ್ಲಿ ನನ್ನ ಹೈನುಗಾರಿಕೆ ಜೊತೆಗೆ ನಾನು ಈಗ 2 ಎಕರೆ ಹೊಲದಲ್ಲಿ ನಾನು ಈ ಥರ ಮಾಡೋಣ ಯಾರು ನಮ್ಮ ಭೂ ವಿಕಾಸ ನರ್ಸರಿ ಮುಖಾಂತರ ನಾನು ಈ ತರ ಕೇಳಿದಾಗ ಪಾಟೀಲ್ ಸರ್ ಜೊತೆ ಮಾತಾಡ್ಕೊಂಡು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಈ ತರ ಪ್ಲಾನ್ ಸಿಕ್ತಿದ್ರದ್ದು. ಹಂಗಾಗಿ ದಾಲ್ಚಿನ್ನಿ ಫಸ್ಟ್ ಹಾಕೊಂಡು ನಮ್ಗೆ ಈಗ ದಾಲ್ಚಿನ್ನಿ ಬರೋವರೆಗೆ ವಾರ್ಷಿಕವಾಗಿ ನಾವು ಬೆಲೆ ಸಿಗಲ್ಲ ಅಂತ ಹೇಳಿ ಬಾಳೆ ಹಾಕೊಂಡಿವ್ರಿ. ನೆಕ್ಸ್ಟ್ ಅದ್ರ ಜೊತೆಗೆ ನಾನು ಮುಂದೆ ಫ್ಯೂಚರ್ ಒಳಗೆ ಏನ್ ಮಾಡೋದಂದ್ರೆ ಕೊಕ್ಕೋ ಮತ್ತು ಅಡಿಕೆ ವಿಚಾರ ಮಾಡ್ಕೊಂಡೇನ್ರಿ. ಮತ್ತೆ ಬಾರ್ಡರ್ ಸುತ್ತಲೂ ತೆಂಗಿನ ಮರ ಆಲ್ರೆಡಿ ಅದಾವು, ಇನ್ನೂ ಸ್ವಲ್ಪ ಫುಲ್ಫಿಲ್ ಮಾಡ್ಕೊಳ್ಳೋ ವಿಚಾರ ಐತ್ರಿ. ಎಲ್ಲಾದ್ರೂ 3 ವರ್ಷಕ್ಕೆ ಬರ್ತಕ್ಕಂಥ ಬೆಳೆಗಳನ್ನು ಮಾಡ್ಬೇಕಂತ ಆಗ್ಬಿಟ್ಟಿದ್ದಾರೆ. ಅಂದ್ರೆ ನೀವು ನಿಮ್ ಜೊತೆಗೆ ಯಾರ್ಯಾರು ನಿಮ್ಮ ಮನೆಯಲ್ಲಿ ಯಾರು ಮಾಡ್ತಾರೆ ಜಮೀನು? ಅಪ್ಪ ಅದಾರಿ, ಅಪ್ಪಾಜಿ ಮಾಡ್ತಾರೆ. ನಮ್ಗೆ ಮೇನ್ ಸಪೋರ್ಟ್ ನಮ್ಮ ಅಪ್ಪ, ನಮ್ಮ ಅವ್ರದೆಲ್ಲಾರು ಭಾಳ ಹೆಲ್ಪ್ ಆಗ್ತೈತ್ರಿ. ಅಪ್ಪನ ಮೇನ್ ಅಂದ್ರೆ ಸರ್ ನಾನು ಹಚ್ಚಿ ಸಂಡೇ ಸ್ಯಾಟರ್ಡೆ ಅಷ್ಟೇ ನನ್ನ ಹೊಲದಲ್ಲಿ ಕೆಲಸ, ಉಳಿದ ಟೈಮ್ ನನ್ನ ಡ್ಯೂಟಿ ಕೆಲಸ. ವಾಪಸ್ ಬೆಳಗಿನ ಜಾವ ಸಾಯಂಕಾಲ ಎಷ್ಟಿರ್ತೀನಿ ರೀ, ಎಲ್ಲ ಹೊಲ ನೋಡ್ಕೊಳ್ಳೋದೆಲ್ಲ ನಮ್ಮ ಅಪ್ಪನ ನೋಡ್ಕೊಂತಾರೆ ಸರ್. ನಾನೀಗ 3 ವರ್ಷಕ್ಕೆ ಬರೋಂಥ ಪೀಕ್ಗಳೇ ಜಾಸ್ತಿ ಇದೆ ಸರ್ ನನ್ನ ಹತ್ರ. ದಾಲ್ಚಿನ್ನಿ 3 ವರ್ಷಕ್ಕೆ ಬರತ್ರಿ. ಈಗ ಬಾಳೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಸಿಗ್ತೈತ್ರಿ. ನೆಕ್ಸ್ಟ್ ಬಾಳೆ ಈಗ ನಮ್ದು 5 ಫೀಟ್ ಅಂದ ಮುಂದೆ ಕಡಿಮೆ ಮಾಡ್ಕೊಂತೀನಿ ರೀ. ಅದನ್ನ ಮಾಡ್ಕೊಂಡು ಒಂದೊಂದೇ ಗುಂಪು ಬಾಳೆ ವಿಚಾರ ಐತ್ರಿ, ನೋಡ್ತೀನಿ ಸರ್, ಅದೊಂದು ವಿಚಾರ ಮಾಡ್ತೀನಿ ರೀ. ನೆಕ್ಸ್ಟ್ ಅಡಿಕೆಗೆ ನೆಕ್ಸ್ಟ್ ಅದಕ್ಕೆ ನಾನು ಕಾಳುಮೆಣಸು ಸಬ್ಸ ವಿಚಾರ ಐತೆ ಸರ್. ನೆಕ್ಸ್ಟ್ ಅದು ಬಂದ ವರ್ಷ 6 ವರ್ಷ ನೆಕ್ಸ್ಟ್ ಬರುತ್ತಲ್ರಿ, ಅದಕ್ಕೆ ಟೈಮ್ 6 ವರ್ಷ ಅಂತ ಹೇಳ್ತೀರಿ. ಅದು ಬಂದ್ಮೇಲೆ ಅದಕ್ಕೆ ಕಾಳುಮೆಣಸು ಹಚ್ಕೊಳ್ಳೋ ವಿಚಾರ ರೀ. ಅದ್ರ ನಡುವೆ ಇದು 5 ಫೀಟ್ ನಡುವ 10 ಫೀಟಿನ ಇದು ಅಡಿಕೆ ಇದ್ರ 5 ಫೀಟಿಗೆ ನಾನು ಕೊಕ್ಕೋ ಹಚ್ಕೊಳ್ಳೋ ವಿಚಾರ ಮಾಡೇನಿ ಸರ್. ಎಲ್ಲಾನು 3 ವರ್ಷಕ್ಕೆ ಬರುವಂತ. ನೆಕ್ಸ್ಟ್ ಬಾರ್ಡರ್ಗೆ ಏನ್ರಿ 30 ಅಥವಾ 35 ಫೀಟಿಗೆ ಅಡಿಕೆ ಇದು ತೆಂಗು ಹಚ್ಕೊಳ್ಳೋ ವಿಚಾರ ಐತೆ ಸರ್. ಎಲ್ಲಾನು 3 ವರ್ಷಕ್ಕೆ ಬರ್ತಕ್ಕಂಥ ಬೆಳೆಗಳನ್ನು ಬೆಳೆದು ಅಂದ್ರೆ ಯಾವತ್ತು ನಮ್ಮ ಕೈಗೆ ದುಡ್ಡು ಬರಬೇಕು ಅಂತ ಒಂದು ವಿಚಾರವನ್ನು ನಾನು ತಗೊಂಡಿದ್ದೆ. ಮಂಜುನಾಥ್ ಅವ್ರೆ, ಇದ್ರೊಳಗೆ ಯಾವ ತರ ಪ್ಲಾನ್ ಮಾಡ್ರಿ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ಬೇಕಂತ ಸರ್. ನಾನು 5 by 5 ಲೈನ್ ಬಿಟ್ಟೇನ್ರಿ. 5 ಲೈನ್ ಬಿಟ್ಟು ಒಳಗೆ 20 ಫೀಟ್ ದಾಲ್ಚಿನ್ನಿ ಕೂತ್ಕೊಂಡೈತ್ರಿ. ದಾಲ್ಚಿನ್ನಿ ಪಕ್ಕಕ್ಕೆ 5 ಫೀಟಿಗೆ ಬಾಳೆ ಐತ್ರಿ. ನೆಕ್ಸ್ಟ್ ಈಗ 5 ಫೀಟಿನ ಸಾಲ ಗ್ಯಾಪ್ ಐತಿ ಸರ್. ಈಗ ಅದ್ರೊಳಗೆ ನಾನು ಅಡಿಕೆ ಮತ್ತೆ ನೆಕ್ಸ್ಟ್ ಕೋಕೋ ಹಾಕೋ ವಿಚಾರ ಮಾಡೇನಿ ಸರ್. ಈಗ ನೆಕ್ಸ್ಟ್ ಬಾಳೆ ಬರುತ್ತೆ, ಬಾಳೆ ನಂತರ ನೆಕ್ಸ್ಟ್ 5 ಫೀಟಿಗೆ ದಾಲ್ಚಿನ್ನಿ ಬರುತ್ತೆ. ಈ ಥರ ವಿಚಾರ ಐತೆ ಸರ್. ಅಂದ್ರೆ ಈಗ ಈ ಭೂಮಿ ಫಲವತ್ತತೆ ನೋಡಿದ್ರೆ ಭಾಳ ಚಲೋ ಐತಿ. ಭಾಳ ದಿವಸ ಆಗಿಲ್ಲ, ಒಂದು ಎಷ್ಟು ದಿನ ಆಗಿರ್ಬೋದು ಇದು ಹಚ್ಚಿ ನಿಮ್ದು? ಮಾರ್ಚ್ 5ನೇ ತಾರೀಕು ಸರ್. ಮಾರ್ಚ್ 5ನೇ ತಾರೀಕಿಗೆಲ್ಲ. ಸ್ವಲ್ಪ ಇನ್ನೂ ವೈಟ್ ರೂಟ್ ಬಂದರೆ ಭಾಳ ಚೆನ್ನಾಗಿ ಆಗ್ತದೆ. ನಮ್ಮ ಭೂ ವಿಕಾಸ ಸಂಸ್ಥೆಯಿಂದ ನಿಮ್ಗೆ ಔಷಧಿ ಸಿಂಪಡಣೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಓಕೆ.
ಇದು ನೋಡಿದರೆ ನಿಮ್ಮ ಯುವಕರಾಗಿ ಇವತ್ತು ಇದು ಮಾದರಿ ಆಗ್ಬೇಕಂದ್ರೆ ಎಲ್ಲ ಜನ ನೌಕರಿ ಅಂದ ತಕ್ಷಣ ತಾವು ಮನೆಯಾಗೆ ಇರ್ತಾರೆ, ಹೊಲಕ್ಕೆ ಹೋಗೋದ್ರು, ಹೊಲಕ್ಕೆ ಇಂಟ್ರೆಸ್ಟ್ ತೊಗೊಳೋದಿಲ್ಲ. ಇಂಥ ಒಂದು ಸಮಯದಲ್ಲಿ ತಾವು ಈ ಥರ ಮಲ್ಟಿಲೇಯರ್ ಕಾನ್ಸೆಪ್ಟಲ್ಲಿ ಕೈ ಹಾಕಿದ್ದಕ್ಕೆ ಭಾಳ ಖುಷಿ ಆಗ್ತದೆ. ನಮ್ಮ ಭೂ ವಿಕಾಸ್ ಫಾರ್ಮ್ ನರ್ಸರಿ ಯಾವತ್ತೂ ನಿಮ್ಮೊಂದಿಗೆ ಇರ್ತದೆ. ಹೀಗಾಗಿ ನಾವೆಲ್ಲ ಯಾಕೆ ಇವತ್ತು ನಾವು ನಿಮ್ಮ ಹೊಲವನ್ನು ವಿಸಿಟ್ ಮಾಡೋದು ಭಾಳ ಖುಷಿ ಆಯಿತು. ಈ 2.5 ಎಕರೆದಲ್ಲಿ ತಾವೇನು ಇವತ್ತು 4-5 ಬೆಳೆಗಳನ್ನು ಬೆಳೆದು ಮಾದರಿ ರೈತರ ಆಗ್ಬೇಕು ಅಂತ ನನ್ನ ಆಶೆ ಅದ. ತಾವು ಕೂಡ ತಾವೇನು ಹೇಳ್ತಿರ್ತಾವ ನಿಮ್ಮ ಅಭಿಲಾಷೆನ ನಮ್ಮ ರೈತರಿಗೆ? ಈಗ ಬೇರೆ ಕಡೆ ಕೆಲಸ ಆದ್ರೆ ಅಲ್ಲಿ ಒತ್ತಡ, ಅವ್ರ ಕೆಲಸ ಅವ್ರ ಕಡೆ ಮಾಡೋದಾಗ್ತೈತ್ರಿ. ನಮ್ ಸ್ವಂತ ಮಾಡ್ಕೊಂಡ್ರೆ ಇದು ನಮ್ದಾಗ್ತೈತಿ. ಈಗ ಎಷ್ಟ್ ದಿವಸ ಅಂತ ಇನ್ನೊಬ್ರ ಕೈಲಿ ಕೆಲಸ ಮಾಡೋದು? ಹಂಗಾಗಿ ಇರೋದ್ರೊಳಗ ನಮ್ದೆಲ್ಲ ಸೆಟ್ ಮಾಡ್ಕೊಂಡು ಮುಂದಿನ ವಿಚಾರ ಇದರಲ್ಲೇ ಪೂರ್ತಿ ನಾನು ತೊಡಸ್ಕೊಳ್ಬೇಕಂತ ವಿಚಾರ ಮಾಡ್ಕೊಂಡಿದ್ದೀನಿ. ಅಂದ್ರೆ ಈ ಒಂದು ಕಡಿಮೆ ಜಮೀನಲ್ಲೂ ಕೂಡ ಬಹು ಬೆಳೆಗಳನ್ನು ಬೆಳೆದು ತಾವು ಕೂಡ ಒಂದು ಆದರ್ಶ ರೈತರಾಗಬೇಕಂತ ನಮ್ಮ ಭೂ ವಿಕಾಸ್ ಫಾರ್ಮ್ ನರ್ಸರಿಯಿಂದ ನಾವು ಬಯಸ್ತಾ ಇದ್ದೀವಿ. ತಮಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.